ಜನ ಅರ್ಥ ಮಾಡ್ಕೊಬೇಕು. ಪ್ರಶ್ನೆ ಮಾಡೋರ್ಗೆ ನಾನು ಏನಕ್ಕೂ ಉತ್ತರ ಕೊಡಲ್ಲ. RTI ಇದೆ, ನಮ್ಮ ಕಾರ್ಯಕರ್ತರು RTI ಆಗ್ತಾರೋ ಬೇರೆಯವ್ರು ಆಗ್ತಾರೋ, ಒಳ್ಳೆ ಉದ್ದೇಶದಿಂದ ಆಗ್ತಾರೋ ದುರುದ್ದೇಶದಿಂದ ಆಗ್ತಾರೋ ಅದಕ್ಕೆ ನಾನು ಉತ್ತರ ಕೊಡಲ್ಲ. ನನ್ನ ಕೆಲಸನೇ ಉತ್ತರ ಕೊಡುತ್ತೆ. ಏನ್ ಬೇಕಾದ್ರೂ ಮಾಡ್ಲಿ, ನನ್ನನ್ನ ಜನ ಆಯ್ಕೆ ಮಾಡಿದ್ದಾರೆ, ಅವರಿಗೆ ನಾನು ಕೆಲಸದ ರೂಪದಲ್ಲಿ ಅವರಿಗೆ ಕೃತಜ್ಞತೆಯನ್ನ ಅರ್ಥ ಮಾಡ್ಕೊಬೇಕು. ಪ್ರಶ್ನೆ ಮಾಡೋರ್ಗೆ ನಾನು ಏನಕ್ಕೂ ಉತ್ತರ ಕೊಡಲ್ಲ. RTI ಇದೆ, ನಮ್ಮ ಕಾರ್ಯಕರ್ತರು RTI ಆಗ್ತಾರೋ ಬೇರೆಯವ್ರು ಆಗ್ತಾರೋ, ಒಳ್ಳೆ ಉದ್ದೇಶದಿಂದ ಆಗ್ತಾರೋ ದುರುದ್ದೇಶದಿಂದ ಆಗ್ತಾರೋ ಅದಕ್ಕೆ ನಾನು ಉತ್ತರ ಕೊಡಲ್ಲ. ನನ್ನ ಕೆಲಸನೇ ಉತ್ತರ ಕೊಡುತ್ತೆ. ಏನ್ ಬೇಕಾದ್ರೂ ಮಾಡ್ಲಿ, ನನ್ನನ್ನ ಜನ ಆಯ್ಕೆ ಮಾಡಿದ್ದಾರೆ, ಅವರಿಗೆ ನಾನು ಕೆಲಸದ ರೂಪದಲ್ಲಿ ಅವರಿಗೆ ಕೃತಜ್ಞತೆಯನ್ನ ತೋರಿಸ್ತೀನಿ. ಇಲ್ಲಿವರೆಗೂ ಬರುತ್ತೆ, ಅದನ್ನ ಹೇಳಿ ಹೆಂಗೂ ರೋಡ್ ಫಾರ್ಮೇಶನ್ ಮಾಡ್ಕೊಡ್ತೀರಲ್ಲ. ಅದು ಮತ್ತೆ 3 ಮೀಟರ್ ಬಿಡಪ್ಪ ಕಡೆ 1.5 ಪ್ಲಸ್ 1 ಟ್ರೈನು ಶೋಲ್ಡರ್ ಇರುತ್ತೆ ಅಂತ ಅದಾರಲ್ಲ, ಅದನ್ನು ಮಾರ್ಕಿಂಗ್ ಮಾಡ್ಕೊಂಬಿಡಿ ಒಟ್ಟಿಗೆ. ರೋಡ್ ಫಸ್ಟ್ ಮಾರ್ಕ್ ಆಗಲಿ, ಆಮೇಲೆ ಅವ್ರನ್ನ ಮಾರ್ಕ್ ಮಾಡ್ತೀನಿ. ನಾನು ಅಷ್ಟ ದೇಶಾದು ಕದಾ ಗೌರವಂ पुष्पयाग गुण गोविंद पुण्य परिपूर्ण गोविंद उत्सवमयमाय गोविंद ऊर्वलमान गोविंद पुष्पयाग गुण गोविंद पुण्य परिपूर्ण गोविंद उत्सवमयमाय गोविंद ऊर्वलमान गोविंद
ಕೃಷ್ಣಾವರಮಿಂದ ಇಲ್ಲಿ ಸ್ಕೂಲ್ ಆಫ್ ಮೈನ್ಸ್ವರೆಗೂ 2.3 ಕಿಲೋಮೀಟರ್ಸ್ ಇದೆ. 2.3 ಕಿಲೋಮೀಟರ್ ಇದೆ. ಟೋಟಲ್ ಬ್ರಿಡ್ಜು ಸೇರಿ 12.5 ಕ್ರೋರ್ಸ್ ಅಲ್ಲಿ ಇದು ಕೆಲಸ ಆಗ್ತಾ ಇರೋದು. ಫಸ್ಟ್ ಅಲ್ಲಿ 7.5 ಅಲ್ಲಿ ಬ್ರಿಡ್ಜು ಆ ಕಡೆಯಿಂದ ಕೆಲಸ ಆಗ್ತಾ ಬರುತ್ತೆ. ಇಲ್ಲಿಂದ 5 ಕ್ರೋರ್ಸು. ಒಂದು 2-3 ಮಂತ್ಸ್ ಅಲ್ಲಿ KGF ಅಲ್ಲಿ 33 ಆಕ್ಸಿಡೆಂಟ್ಸ್ ಅಲ್ಲಿ ಡೆತ್ ಆಗಿರೋದ್ರಿಂದ, ಬರೀ 3 ಮಂತ್ಸ್ ಅಲ್ಲಿ ಆಗಿರೋದ್ರಿಂದ, ಪೊಲೀಸಲ್ಲಿ ಅದು ರಿಪೋರ್ಟ್ ಇರೋದ್ರಿಂದ ನಾವು ಈ ಸ್ಟ್ಯಾಂಡ್ನ ತಗೊಂಡಿರುವಂಥದ್ದು. ನಮಗೆ ಆ ಸ್ಪೀಡಾಗಿ ಬರುವಂಥ 2 ವೀಲರ್ಸ್ ಆಕ್ಸಿಡೆಂಟ್ ನಮ್ಮ ಮನಸ್ಸಿಗೆ ನೋವಾಗಿ ಈ ಕೆಲಸನ ನಾವು ಸ್ಪೀಡಪ್ ಮಾಡಿದ್ದೀವಿ. ಕಾಂಟ್ರಾಕ್ಟರ್ನೂ ನಾವು ಕನ್ವಿನ್ಸ್ ಮಾಡಿದ್ದು, ಟೆಂಡರ್ ಪ್ರೋಸೆಸ್ನೆಲ್ಲ ಇಮಿಡಿಯೇಟಾಗಿ ಮಾಡಿ ಇದನ್ನು ನಾವು ಮಾಡಿರೋದು. ಇದು 12.5 ಕ್ರೋರ್ಸ್ದು ರೋಡ್. ಇದು ರೋಡ್ ವೈಡನ್ ಇಷ್ಟು ದಿನ ಡಬಲ್ ರೋಡ್ ಇತ್ತು, ಇದು 4 ಲೈನ್ಸ್ ಆಗುತ್ತೆ. 4 ಲೈನ್ಸ್ ಯಾಕೆ ಮಾಡಿದ್ದೀವಿ ಅಂದರೆ ಇಲ್ಲಿ ನೈಟಲ್ಲಿ ಹೋಗೋ ಲೈಟ್ಸ್ ಇರಲಿಲ್ಲ, ರೋಡು ಮೀಡಿಯನ್ ಇರಲಿಲ್ಲ. ಮೀಡಿಯನ್ನು ಲೈಟ್ಸು ಕತ್ಲು ಇದ್ದಿದ್ರಿಂದ 2 ವೀಲರ್ ಯಾವಾಗಲೂ ಸ್ಪೀಡಾಗಿ ಓಡಾಡ್ತಾ ಇದ್ದಾಗ ಅಲ್ಲಿ 1-2 ಜಾಗದಲ್ಲಿ ಕರ್ವ್ ಇದೆ. ನಾವಿವತ್ತು ಏನದು ಬ್ರಿಡ್ಜ್ ಪ್ರಪೋಸ್ ಮಾಡಿದ್ದೀವಿ, ಆ ಕರ್ವ್ ಇದೆ. 2 ರೀಸನ್ಸ್ ಇಂದನೂ ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಾ ಇತ್ತು. ಸಂಜೆ ಟೈಮಲ್ಲಿ ಆಗ್ತಾ ಇತ್ತು. ನೈಟ್ ಆಕ್ಸಿಡೆಂಟ್ಸ್ ಆದರೆ ನೋಡ್ಕೊಳ್ಳೋಕೆ ಕೂಡ ಆಗ್ತಾ ಇರಲಿಲ್ಲ. ಆ ಜಾಗ ಅಂಥದ್ದು. ಆ ದಾರಿಯಲ್ಲಿ ಹೋಗ್ತಾ 2-3 ಕಡೆ ಬರಿಯಲ್ ಗ್ರೌಂಡು ಇದೆ. ಐದರ್ ರೈಟ್ ಸೈಡ್ ಲೆಫ್ಟ್ ಸೈಡು ಇರೋದ್ರಿಂದ ತಪ್ಪಾಗೋ ಅಥವಾ ಸ್ಪೀಡಾಗಿ ಹೋಗ್ತಾ ಇದ್ದಿದ್ರಿಂದನೂ ಆಕ್ಸಿಡೆಂಟ್ಸು ಆಗಿದೆ, ಡೆತ್ತು ಆಗಿದೆ. ಅಂದರೆ 60 ಡೇಸಲ್ಲಿ 90 ಡೇಸಲ್ಲಿ ಕಡಿಮೆ ಟೈಮಲ್ಲಿ ಅಷ್ಟು ಆಕ್ಸಿಡೆಂಟ್ಸು ಡೆತ್ ಆದಮೇಲೆ ಇದೊಂದು ಇನಿಷಿಯೇಟಿವ್ ತಗೊಂಡಿದ್ದೀವಿ. KGF ಜನತೆಗೋಸ್ಕರ, ಸುರಕ್ಷತೆಗೋಸ್ಕರ. ಮತ್ತು ವೆಹಿಕಲ್ಸ್ ಇದೆ ಅಂತ ಸ್ಪೀಡಾಗಿ ಓಡಿಸೋದಲ್ಲ, ನಿಮ್ಮ ಪ್ರಾಣನ ಕಾಪಾಡ್ಕೊಳ್ಳೋ ಅಂಥ ಜವಾಬ್ದಾರಿ ನಿಮ್ದಾಗಿರುತ್ತೆ. ನೀವು ನಿಮ್ಮ ಕುಟುಂಬದವ್ರಿಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ನಿಮ್ಮ ಬಗ್ಗೆ ಅನ್ನೋದು ಅರ್ಥ ಮಾಡ್ಕೋಬೇಕಾಗತ್ತೆ. ಕುಟುಂಬಕ್ಕೆ ನೀವು ಎಷ್ಟು ಆಧಾರ ಆಗಿರ್ತಾರೆ ಅಥವಾ ಕುಟುಂಬ ನಿಮ್ಮ ಬಗ್ಗೆ ಎಷ್ಟು ಆಧಾರವಾಗಿರ್ತಾರೆ ಅನ್ನೋವಂಥದ್ದನ್ನು ಅರ್ಥ ಮಾಡಿಕೊಂಡು ಡ್ರೈವಿಂಗ್ ಮಾಡದೇ ಇರೋದು ಒಂದೊಂದು ಸತಿ ಆಕ್ಸಿಡೆಂಟ್ಸ್ಗೆ ಕಾರಣ ಆಗ್ತಾ ಇದೆ. ಕಾರಣ ಏನೇ ಆಗಿರಲಿ, KGF ವ್ಯಾಪ್ತಿಯಲ್ಲಿ ಕೃಷ್ಣಾವರಂ ಆ ತಿರುವಲ್ಲಿ ಆಕ್ಸಿಡೆಂಟ್ಸ್ ಆಗಿರುವಂಥದ್ದು PWDಗೆ ರಿಪೋರ್ಟ್ ಆಗಿದೆ. ಲೋಕಲ್ ಪೊಲೀಸ್ ಸ್ಟೇಷನ್ಸಲ್ಲಿ ಆ ಮಾಹಿತಿ ಇರೋದ್ರಿಂದ 2 ವೀಲರ್ ಆಕ್ಸಿಡೆಂಟ್ಸ್ ಜಾಸ್ತಿ. ಒಂದು ಕಾರ್ ಆಕ್ಸಿಡೆಂಟ್ಸ್ ಆದಾಗೂ ಪ್ರಾಣ ಹೋಗಿದೆ. ಕ್ರೇನ್ ಕೂಡ ಆಕ್ಸಿಡೆಂಟ್ ಆಗಿ ಪ್ರಾಬ್ಲಮ್ ಆಗಿದೆ. ಆ ಕರುನ ಯಾವ ಸ್ಪಾಟ್ ಪದೇ ಆಕ್ಸಿಡೆಂಟ್ ಆಗಿ ಇಷ್ಟೆಲ್ಲ ಡೆತ್ಗೆ ಕಾರಣ ಆಗಿತ್ತು. ಕಾರ್ ಆಕ್ಸಿಡೆಂಟ್ ಇರ್ಬೋದು, 2 ವೀಲರ್ ಆಕ್ಸಿಡೆಂಟ್ ಇರ್ಬೋದು. ಮನ್ಸಿಗೆ ಬಹಳ ಕಷ್ಟ ಆಗಿ ನಾವು ಇದನ್ನ ವೈಡನ್ ಮಾಡ್ತಾ ಇದೀವಿ. ಈಗ ಡಬಲ್ ಲೈನ್ಸ್ ಇತ್ತು, ಇದಾದ್ಮೇಲೆ 2 ಮಂತ್ಸ್ ಅಲ್ಲಿ 2 ತಿಂಗಳಲ್ಲಿ 4 ಲೈನ್ಸ್ ಮಾಡ್ಕೊಡ್ತೀವಿ ಅಂದಿದ್ದಾರೆ. ಡ್ರೈನು, ಅದಾದ್ಮೇಲೆ ಮೀಡಿಯನ್ನು, ಶೋಲ್ಡರು, ಲೈಟ್ಸ್, ಸೇಫ್ಟಿಗೋಸ್ಕರ ಲೈಟ್ಸ್ ಮಾಡ್ತಾ ಇದೀವಿ. ಪದೇ KGF ಅಲ್ಲಿ ಲೈಟ್ಸ್ ಆಗಿದೆ ಅಂತ ಹೇಳ್ತಾರೆ. 9 ಕಿಲೋಮೀಟರ್ಸ್ನ 2,50,00,000 ನಾವು ಲೈಟ್ಸ್ ಮಾಡಿದೀವಿ. ಎಷ್ಟೊಂದು ರೋಡ್ಗೆ ದುಡ್ಡು ಖರ್ಚಾಗುತ್ತೆ, ಅದನ್ನ ಲೆಕ್ಕ ಕೇಳಲ್ಲ. ಎಲ್ಲೋ ಒಂದ್ ಹತ್ರ ನಾನು ಸುರಕ್ಷತೆಗೋಸ್ಕರ, ವಯಸ್ಸಾಗಿರೋರು, ಸೀನಿಯರ್ ಸಿಟಿಸನ್ಸು, ಡೈಲಿ ಟ್ರಾವೆಲರ್ಸ್ಗೋಸ್ಕರ ನಾವು ಲೈಟ್ ಸೇಫ್ಟಿ ಮೆಜರ್ಸ್ಗೋಸ್ಕರ KGF ಬೆಳಕು ಇರಬೇಕು ಅನ್ನೋವಂಥ ಕನ್ಸರ್ನಿಂದ ಮಾಡಿದಾಗ ಪದೇ ಜನ ಪ್ರಶ್ನೆ ಮಾಡ್ತಾ ಇರ್ತಾರೆ. ಆದರೆ ಕನ್ಸರ್ನ್ ಅರ್ಥ ಮಾಡ್ಕೊಳ್ಳಿ. KGF ಅಲ್ಲಿ ಸುರಕ್ಷತೆ ಇದೆಯಾ? 11 ಗಂಟೆ ಆದ್ಮೇಲೆ ಬಸ್ ಇಳಿತಾರೆ, ಟ್ರೈನ್ ಇಳಿತಾರೆ, ಅವ್ರಿಗೆ ಏನು ಸುರಕ್ಷತೆ ಕೊಟ್ಟಿದ್ದೀವಿ ಅಂದಾಗ 9 ಕಿಲೋಮೀಟರ್ಸ್ ನಾವು KGF ಅಲ್ಲಿ ನೀವು ನೋಡಿ, ಆಲ್ಮೋಸ್ಟ್ 9 ಕಿಲೋಮೀಟರ್ಸ್ ನಾವು ಲೈಟ್ಸ್ನ ಕವರ್ ಮಾಡಿದ್ದೀವಿ. ಇಲ್ಲೂ ಕೂಡ ಇವಾಗ ಸ್ಕೂಲ್ ಆಫ್ ಮೈನ್ಸ್ವರೆಗೂ ಕೂಡ ಲೈಟ್ಸ್ ಇರುತ್ತೆ. ಕೃಷ್ಣಾವರಮಿಂದ ಹಿಡಿದು ಮೀಡಿಯನ್ ಬರುತ್ತೆ. ಇಷ್ಟೆಲ್ಲಾನು ಕೆಲಸ ನಮ್ಮ ಟೈಮ್ ಲಿಮಿಟಲ್ಲಿ ಮಾಡಬೇಕು ಅಂತ ಹಬ್ಬದ ಆದ್ಮೇಲೆ ಮಾಡ್ತೀನಿ ಅಂದರು. ನಮ್ಮ ಇದು ಎಕ್ಸಿಕ್ಯೂಟಿವ್ ಇಂಜಿನಿಯರು, AW ಅವರು ಮತ್ತು 2 ಕಾಂಟ್ರಾಕ್ಟರ್ಸ್ ಇದ್ದಾರೆ. ಈ ಕೆಲಸ ಮಾಡೋದಕ್ಕೆ ಒಬ್ಬರಿಗೆ ಆಗಿಲ್ಲ, ಈ ಪ್ಯಾಕೇಜು ಇಬ್ಬರಿಗಾಗಿದೆ. ಇಬ್ಬರ ಹತ್ರನೂ ಕೆಲಸ ತಗೊಳ್ಳೋ ಅಂತ ಇದ್ದಾರೆ. ಇವರು ಭಾಳ ವರ್ಷಗಳಿಂದ KGF ಅಲ್ಲಿ ಕೆಲಸ ಮಾಡ್ಕೊಂಡೇ ಬಂದಿದ್ದಾರೆ. BMC ಅವರು. మీరు ಮುಂದಿರ್ತಾರೆ. ಇವ್ರನ್ನ ಹಬ್ಬ ಆಗೋವರೆಗೂ ಬರಲ್ಲ ಅಂತ ಇದ್ರು. ಆದ್ರೂ ಅವ್ರನ್ನ ಕನ್ವಿನ್ಸ್ ಮಾಡ್ಕೊಂಡು ನಮಗೆ ಇಲ್ಲಿ KGF ಜನತೆಗೆ ನಾವು ಸುರಕ್ಷತೆ ಬಗ್ಗೆ ಜಾಸ್ತಿ ಕನ್ಸರ್ನ್ ಇರೋದ್ರಿಂದ ಅವ್ರನ್ನ ನಾವು ಕನ್ವಿನ್ಸ್ ಮಾಡ್ಕೊಂಡು ಕೆಲಸ ಮಾಡಲೇಬೇಕು ಮುಂಚೆನೆ ಅಂತಂದಿದ್ದಕ್ಕೆ ಒಪ್ಕೊಂಡು ಇವತ್ತು ಭೂಮಿ ಪೂಜೆ ಮಾಡಲಿಕ್ಕೆ ಬಂದಿದ್ದಾರೆ. ಇದೆಲ್ಲಾನು ಏನಕ್ಕೆ ರೋಡ್ಸ್ ವೈಡನ್ ಆಗ್ತಿದೆ, ಏನಕ್ಕೆ ನಾವು ಸುರಕ್ಷತೆ ಬಗ್ಗೆ ಇಷ್ಟೆಲ್ಲ ಕಾಳಜಿ ವಹಿಸ್ತಾ ಇದೀವಿ ಅಂತ ಜನ ಅರ್ಥ ಮಾಡ್ಕೊಬೇಕು. ಪ್ರಶ್ನೆ ಮಾಡೋರಿಗೆ ನಾನು ಏನಕ್ಕೂ ಉತ್ತರ ಕೊಡಲ್ಲ. RTI ಇದೆ, ನಮ್ಮ ಕಾರ್ಯಕರ್ತರು RTI ಆಗ್ತಾರೋ, ಬೇರೆಯವ್ರು ಆಗ್ತಾರೋ, ಒಳ್ಳೆ ಉದ್ದೇಶದಿಂದ ಆಗ್ತಾರೋ, ದುರುದ್ದೇಶದಿಂದ ಆಗ್ತಾರೋ, ಅದಕ್ಕೆ ನಾನು ಉತ್ತರ ಕೊಡಲ್ಲ. ನನ್ನ ಕೆಲಸನೇ ಉತ್ತರ ಕೊಡುತ್ತೆ.
ಏನ್ ಬೇಕಾದ್ರೂ ಮಾಡ್ಲಿ, ನನ್ನನ್ನ ಜನ ಆಯ್ಕೆ ಮಾಡಿದ್ದಾರೆ, ಅವರಿಗೆ ನಾನು ಕೆಲ್ಸದ ರೂಪದಲ್ಲಿ ಅವರಿಗೆ ಕೃತಜ್ಞತೆಯನ್ನ ತೋರಿಸ್ತೀನಿ ಅಷ್ಟೇ ನನ್ಗೆ ಹೇಳಕ್ ಬರೋದು, ಬೇರೆ ಇನ್ನೇನು ನಾನು ಮಾತಾಡೋದು. ಮೇಡಮ್, ಯಾವ ಯೋಜನೆ ಅಡಿ ಈ ಇದು ಹಣ ಅನುದಾನ ಬಂದಿದೆ? ಇದು ನಮಗೆ ಸಿಎಂ ಸ್ಪೆಷಲ್ ಗ್ರಾಂಟ್ ಅಲ್ಲಿ ನಮ್ಗೆ ರೋಡ್ಸ್ಗೆ ಕೆಲವೊಂದು ನಾನು PWD ರೋಡ್ಸ್ ಇಟ್ಟಿದ್ವಲ್ಲ ಅದು, ಇನ್ನೂ ಒಂದು ನಮ್ಗೆ ಒಂದು ಸ್ಪೆಷಲ್ ಗ್ರಾಂಟ್ ಇದು SSDP ಅದು ಬ್ರಿಡ್ಜ್ಗೆ ಇದನ್ನ ತಗೊಂಡಿದ್ದೀವಿ. 7.5 ಕೋಟಿ ಒಂದು ಪ್ಯಾಕೇಜ್, 5 crores ಇನ್ನೊಂದು SHDP ಇಲ್ಲಿ ಕವರ್ ಮಾಡಿದೀವಿ. 2.3 ಕಿಲೋಮೀಟರ್ಸ್ ಅಲ್ಲಿ ಯಾವ ಸ್ಟ್ರೆಚ್ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ ಬ್ರಿಡ್ಜ್ ತಗೊಂಡಿದ್ದಕ್ಕೆ, ಅದನ್ನ SHDP ಅಲ್ಲಿ ಈ ಸ್ಟ್ರೆಚ್ ತಗೊಂಡಿದೀವಿ. ಹೌದು, ಕರ್ವ್ ಏನಿತ್ತು ಯಾವೊಂದು ಪ್ಲೇಸ್ ಅಲ್ಲಿ ಪದೇ ಪದೇ ಕ್ರೈನ್, ಇದು ಕಾರು, 4 ವೀಲರ್ 2 ವೀಲರ್ ಎಲ್ಲ ಆಕ್ಸಿಡೆಂಟ್ಸ್ ಆಯ್ತು. ಅದನ್ನ ನಾವು ಮೇನ್ ಆಗಿ ಅದನ್ನ ಕನ್ಸರ್ನ್ ಇಟ್ಕೊಂಡೆ ಮಾಡ್ತಾ ಇರೋದು. ಎಲ್ಲ ಸಣ್ಣ ಪುಟ್ಟ ಖರ್ಚು ಸ್ಟ್ರೈಟ್ ಮಾಡ್ತೀವಿ. ಈ ರೋಡ್ ಸ್ಟ್ರೈಟ್ ಯಾಕೆ ಮಾಡಿರೋದು ಅಂತಂದ್ರೆ ಕತ್ಲಲ್ಲಿ ಅವರಿಗೆ ಕಾಣ್ತಾ ಇರ್ಲಿಲ್ಲ, ಹಾಗೆ ಇರೋ ಸ್ಪೀಡ್ ಅಲ್ಲಿ ಅವರು ತುಂಬಾ ಸತಿ ಆಕ್ಸಿಡೆಂಟ್ಸ್ ಆಗಿರೋದನ್ನ ಮನಗಂಡು ಎಲ್ಲಾ ಕರ್ವ್ ಇರೋ ರೋಡ್ಸ್ ನ ಸ್ಟ್ರೈಟ್ ಮಾಡ್ತೀವಿ. ಅಲ್ಲಿಂದಾನು ಇಲ್ಲಿಗೆ ಸ್ಟ್ರೈಟ್ ರೋಡೇ ಇರುತ್ತೆ. ಎಕ್ಸ್ಪ್ರೆಸ್ ವೇ ಅಲ್ಲಿ ಹೈ ಡೆನ್ಸಿಟಿ ಕ್ಯಾಮರಾ ಹಾಕಿದ್ದಾರೆ, ಎಷ್ಟು ಸ್ಪೀಡ್ ಹೋಗುತ್ತೆ ಅನ್ನೋದು ಆಟೋಮೆಟಿಕ್ ಆಗಿ ರೀಡಿಂಗ್ ಬರುತ್ತೆ. ಇಲ್ಲಿ ಯಾಕೆ ಆಗ್ಬಾರ್ದು ಅಂದ್ಬಿಟ್ಟು ಈ ಸ್ಪಾಟ್ ಇಲ್ಲಿ ಬಂದ್ವಿ. ಈಗ ರೋಡ್ ನವೀಕರಣ ಮಾಡಿ ಅಲ್ಲ, ಈಗ ಮಾಡಿದ್ಮೇಲೆ ಆ ಕ್ಯಾಮ್ರಾ ಹಾಕ್ಬೇಕು. ಈ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗ್ತಾ ಇರೋದು ಕರ್ವ್ ಇರೋದ್ರಿಂದ ಆಗ್ತಾ ಇದೆ. ಓಕೆ, ಪದೇ ಪದೇ ಎಲ್ಲಿ ರೆಕಾರ್ಡ್ ನೋಡಿದ್ರೆ ಫುಲ್ ಆ ಕರ್ವ್ ಹತ್ರನೇ ಆಕ್ಸಿಡೆಂಟ್ ಆಗ್ತಾ ಇರೋದು. ಅದು ತುಂಬಾ ಡೇಂಜರಸ್ ಆಗಿರೋದ್ರಿಂದ ಕರ್ವ್, ಅದನ್ನೇ ಆ ಕರ್ವ್ನ ಸ್ಟ್ರೈಟ್ ಮಾಡ್ತಾ ಇದೀವಿ. ಮತ್ತೆ ಆ 2.3 ಕಿಲೋಮೀಟರ್ 3-4 ಕರ್ವ್, ಚಿಕ್ಕ ಪುಟ್ಟ ಕರ್ವ್ ಕೂಡ ಬರ್ತದೆ, ಅದನ್ನು ಸ್ಟ್ರೈಟ್ ಮಾಡ್ತೀವಿ. 4 ಲೇನ್ ಮಾಡಿದಾಗ ಆಕ್ಸಿಡೆಂಟ್ಸ್ ಆಗೋದಿಲ್ಲ. ರೋಡ್ ಹೈಟ್ ಮಾಡ್ತಾ ಇದ್ದೀರಾ? ಯಾವುದು? ಅಲ್ಲಿ ಹೈಟ್ ಮಾಡ್ತೀವಿ. ಹೌದೌದು, ಹೈಟ್ ಮಾಡ್ತೀವಿ. ಅದು ಆಲ್ಮೋಸ್ಟ್ 4 ಮೀಟರ್ ಕೆಲಸ ಆಲ್ರೆಡಿ ಸ್ಟಾರ್ಟ್ ಆಗಿರೋದು ನೀವು ನೋಡ್ತಾನೆ ಇದ್ದೀರಾ ಆ ಕಡೆ. ಅದು ಅದನ್ನ ಇನಿಷಿಯೇಟಿವ್ ತಗೊಂಡಿರೋದು ನೀವು ನೋಡ್ತಾ ಇದ್ದೀರಾ. 4 ಮೀಟರ್ ಹೈಟ್ ಬರುತ್ತೆ ಅಲ್ಲಿ. ಕಾಲಮಿತಿ ಏನಿದೆ? ಬೇಗನೆ ಮಾಡ್ಲಿ ಅಂತ ಹೇಳ್ತೀವಿ. ಈಗ ನಮಗೆ ಗೈಡ್ ಲೈನ್ಸ್ ಪ್ರಕಾರ ನಾವು 6 months ಕೊಡ್ತೀವಿ, ಮೇಡಮ್ 3 months ಅಲ್ಲೇ ಮುಗಿಸ್ಕೊಡಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಮುಗಿಸ್ತಾರೆ. ಸರ್, ಇಲ್ಲಿ ನಮ್ಗೆ ಮೇಡಮ್ ಅವ್ರು ಏನು ಗೈಡ್ಲೈನ್ಸ್ ಕೊಡ್ತಾರೋ, ಮೇಡಮ್ ಅವರು ಅನುದಾನ ತರ್ತಾ ಇದ್ರು ಗೌರ್ಮೆಂಟ್ ಕಡೆಯಿಂದ, ಮಾಡೋಕೆ ನಮ್ಗೆ ಒಪ್ಪಿಸಿದ್ರು. ಇವತ್ತು ಪೂಜೆ ನಾವು ಹಬ್ಬ ಮೇಗ ಮಾಡಬೇಕಂತ ನಮ್ಮ ಇಂಟೆನ್ಷನ್ ಇದೆ. ಮೇಡಮ್ ಇಲ್ಲ, ನಮ್ಗೆ ಅರ್ಜೆಂಟ್ ಇದೆ, ಇವತ್ತು ಮಾಡಬೇಕಂದ ಮ್ಯಾಗ ನಾವೆಲ್ಲೋ ಪ್ರೋಗ್ರಾಮ್ ಇಟ್ಕೊಂಡು ಕ್ಯಾನ್ಸಲ್ ಮಾಡ್ಕೊಡೋ ಮೇಡಮ್ ಹತ್ರ ಬಂದ್ರೆ ಆದಷ್ಟು 3 ತಿಂಗಳ ಒಳಗಡೆ ನಾನು ಮಾಡಿಸ್ಕೊಡ್ತೀನಿ. ಈ ಕೆಲಸ ಮುಗಿಸ್ಕೊಡ್ತೀನಿ ಸರ್. 3 ತಿಂಗಳ ಒಳಗಡೆ ಮುಗಿಸ್ಕೊಡ್ತೀನಿ. 3 ತಿಂಗಳೊಳಗಡೆ ಸಂಪೂರ್ಣವಾಗಿ ಅವರಿಗೆ ಸೇತುವೆ ಬ್ರಿಡ್ಜ್ ಎಲ್ಲ ಅವರಿಗೆ ಬರುತ್ತೆ. ಅವ್ರು ಆ ಕಡೆಯಿಂದ ಕೆಲಸ ಮಾಡ್ತಾರೆ, ಇವ್ರ ಕಡೆಯಿಂದ ಕೆಲಸ ಮಾಡ್ತಾರೆ. ಇವರು ಸ್ಕೂಲ್ ಆಫ್ ಮೈನ್ಸ್ ಕಡೆಯಿಂದ SHDP ರೋಡ್ ಇವ್ರು ಕೆಲಸ ಶುರು ಮಾಡ್ತಾರೆ. ಅವರು ಕೃಷ್ಣಾವರಂ ಕಡೆಯಿಂದ ಬ್ರಿಡ್ಜು ಸೇರಿ ಆ ಎಕ್ಸ್ಟೆನ್ಷನ್ ರೋಡ್ ಎಷ್ಟು ಬರುತ್ತೆ ಅಂತ ವಾರ್ ಫುಟಿಂಗ್ ಅಲ್ಲಿ ಮಾಡ್ತೀರಾ? ಇಬ್ಬರದು ಒಟ್ಟಿಗೆ ಸೈಮಲ್ಟೇನಿಯಸ್ ಆಗಿ ಕೆಲಸ ಆಗ್ಲಿ ಅಂತ ಅಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಇದ್ದು ಇಲ್ಲೇ ಜವಾಬ್ದಾರಿಯಿಂದ ಇನ್ನ ಇಂಜಿನಿಯರ್ಸ್ ಏನಿದ್ದಾರೆ JEs ಅವರೆಲ್ಲ ಅವ್ರಿಗೆ ಇದ್ರದ್ದು ಒಂದು ಹೋಮ್ ವರ್ಕ್ ಅಂತಾನೆ ಕೊಟ್ಬಿಟ್ಟಿದೀವಿ. ಫಾರೆಸ್ಟ್ ಇದು ಕ್ಲಿಯರೆನ್ಸ್ ಮಾಡಿಕೊಂಡು ರೋಡ್ 14 ಮೀಟರ್ಸ್ ಬರುತ್ತೆ. 21 ಮೀಟರ್ ಆಗುತ್ತೆ ಟೋಟಲ್, ಇನ್ಕ್ಲೂಡಿಂಗ್ ಡ್ರೈನ್, ಇನ್ಕ್ಲೂಡಿಂಗ್ ಕ್ಯಾರೇಜ್ ವೇ, ಮೀಡಿಯನ್, ಶೋಲ್ಡ್ರು, ಡ್ರೈನ್ ಸೇರಿ 21 ಮೀಟರ್ ಬರುತ್ತೆ. ನಮ್ದು ಕ್ಯಾರೇಜ್ ವೇ ಈಚ್ ಸೈಡ್ 7 ಮೀಟರ್ ಇರುತ್ತೆ. ಇವಾಗ ಏನು ಒಂದಿದೆ ಅದರ ಡಬಲ್ ಆಗುತ್ತೆ. ಆಗ್ತಾ ಇರ್ಲಿಲ್ಲ ಈವರೆಗೂ ಕೂಡ. ಅದಾದ್ಮೇಲೆ ನಾವು ಸುರಕ್ಷತೆ ಅಂತ ಬಂದಾಗ, ಪ್ರತಿಯೊಬ್ಬರು ಪ್ರಾಣಕ್ಕೂ ತುಂಬಾ ಬೆಲೆ ಇದೆ ಅಂತ ಅಂದಾಗ, ನಾವು ನಮ್ಮ ಹಂತದಲ್ಲಿ ಪ್ರಯತ್ನ ಮಾಡಿ ಅವ್ರದ್ದು ಏನು ರೆಸ್ಪಾನ್ಸಿಬಿಲಿಟೀಸ್ ತಗೊಳಕ್ ಆಗಲ್ಲ ಅಂತ ಗೊತ್ತಾದ್ಮೇಲೆ ಇಷ್ಟೆಲ್ಲ ಇನಿಷಿಯೇಟಿವ್ಸ್ ನ ತಗೊಂಡಿರೋದು. ಲಾರ್ಜರ್ ಇಂಟ್ರೆಸ್ಟ್ ಆಫ್ ದಿ ಸೇಫ್ಟಿ. ನೀರು ಹಾಕಿಲ್ಲ, ನಾವಿದೀವಿ ಅಂತ ಆಗ್ತಾ ಇಲ್ಲ.